ಬಜೆಟ್ನಲ್ಲಿ ಈಡಿಗ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ಸರಗೂರು ಮತ್ತು ಎಚ್.ಡಿ. ಕೋಟೆ ತಾಲೂಕಿನ ಆರ್ಯ ಈಡಿಗ ಸಮುದಾಯದ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಒತ್ತಾಯಿಸಿದರು. ಸರಗೂರು ಮತ್ತು ಎಚ್.ಡಿ. ಕೋಟೆ ತಾಲೂಕಿನ ಆರ್ಯ ಈಡಿಗ ಸಮುದಾಯದ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ರವರು ಈ ಬಾರಿಯ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಶೋಷಿತ ಸಮುದಾಯಕ್ಕೆ ಸೇರಿದ ಆರ್ಯ ಈಡಿಗ ಸಮುದಾಯಕ್ಕೆ ಈಗಾಗಲೇ ಸ್ಥಾಪಿತವಾಗಿರುವ ಬ್ರಹ್ಮಗುರು ನಾರಾಯಣ ಗುರುಗಳ ನಿಗಮಕ್ಕೆ 500 ಕೋಟಿ ಹಣವನ್ನು ಮೀಸಲಿಟ್ಟು ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ನೀಡಿದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮುಖ್ಯಮಂತ್ರಿಗಳು ನೀಡುತ್ತಾರೆ ಎಂಬ ಭರವಸೆಯಿಂದ ಇಡೀ ಕರ್ನಾಟಕದ ಆರ್ಯ ಈಡಿಗ ಸಮುದಾಯದ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಸರಗೂರು ಆರ್ಯ ಈಡಿಗ ತಾಲೂಕಿನ ಈಡಿಗ ಸಮಾಜದ ಅಧ್ಯಕ್ಷರಾದ ನಾಗರಾಜ್ ಮಾತಾಡ್ತಿರೋದು. 7ನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯವರು ಬಜೆಟ್ನ ಮಂಡಿಸ್ತವ್ರೆ. ನಮ್ಮ ಸಮಾಜ ಕಳೆದ 5-6 ತಿಂಗಳ ಹಿಂದೆ ಬೆಂಗಳೂರು ಫ್ರೀಡಮ್ ಪಾರ್ಕ್ಲಿ ಲಕ್ಷಾಂತರ ಜನ ಸೇರಿಸಿ ಸಮಾವೇಶ ಮಾಡಿ ನಮ್ಮ ಕಷ್ಟ ಸುಖಗಳನ್ನು ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಂಡಿದ್ವಿ. ನಮ್ಮ ಜನಾಂಗದ್ದು ದಯಮಾಡಿ 7ನೇ ತಾರೀಕು ಬಜೆಟ್ಟು ಮಾಡುವಾಗ ನಮ್ಮ ಸಮುದಾಯಕ್ಕೆ ಅಂದರೆ ನಾರಾಯಣ ಅಭಿವೃದ್ಧಿ ನಿಗಮ ಮಂಡಳಿಗೆ 500 ಕೋಟಿ ಏನು ನಾವು ಬೇಡಿಕೆ ಇಟ್ಟಿದ್ವು, ಆ 500 ಕೋಟಿನ ಆ ನಿಗಮ ಮಂಡಳಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಕ್ರಿಸ್ತಪೂರ್ವ 1920ನೇ ಸಾಲಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಲ್ಲ ಸಮುದಾಯವರಿಗೆ ಒಂದೇ ಜಾತಿ ಒಂದೇ ಮತ ಅಂತ ಸಾರಿದಂಥ ಮಹಾಪುರುಷರು. ನಾವಾಗಲಿಂದವೇ ಬಿಲ್ಲವ, ಈಡಿಗ 26 ಪಂಗಡಗಳು ನಾವು ಒಳಗೊಂಡು ಈಡಿಗ ಸಮಾಜ ಅಂತ ಗುರ್ಸ್ಕೊಂಡಿವಿ. ನಾವು ಹಿಂದುಳಿದ ವರ್ಗದ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಥರದಲ್ಲೂ ನಮ್ಮ ಜನಕ್ಕೆ ತುಂಬ ಅನ್ಯಾಯ ಆಯ್ತೈತೆ. ಮನೆ ಮುಖ್ಯಮಂತ್ರಿಗಳಿಗೆ ಕೈ ಮುಗಿದು ಈ ಸಮಯದಲ್ಲಿ ಕೇಳ್ಕೊತಾವೆ, ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾವೆ. ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಬಂಗಾರಪ್ಪ ಸಾಹೇಬರು ಇದ್ದಾಗ ಅವರು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ರೂ ಎಲ್ಲ ಸಮಾಜನೂ ಒಂದೇ ಸಮಾಜ ಒಂದೇ ಜಾತಿ ಅಂದ್ಕೊಂಡು ಎಲ್ಲ ಸಮಾಜದವ್ರಿಗೂ ಆ ಸಮಯದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೇಕಾದಷ್ಟು ಸಹಾಯ ಮಾಡೋರು. ಅದು ಮಾಸ್ಟರ್ ಆಗಿರ್ಬೋದು, ಪೊಲೀಸವ್ರಿಗಾಗಿರ್ಬೋದು, ವಿದ್ಯಾಭ್ಯಾಸದಿಂದ ವಂಚಿತರಾಗಬೇಕು ಅಂತ ಮಕ್ಕಳಿಗೆ ₹1 ಹಂಗೆ ಮಕ್ಕಳಿಗೆ ಆ ಸಮಯದಲ್ಲಿ ಅವರು ಘೋಷಣೆ ಮಾಡೋರೆ. ಅಂಥ ಬಂಗಾರಪ್ಪವರು ಎಲ್ಲ ಸಮುದಾಯನ ಯಾವ ಥರ ಒಂದೇ ಥರ ಕಾಣ್ತಿದ್ರು ಅದೇ ಥರ ನೀವು ಅರಸುವವರು ಅಷ್ಟೇ ಹಿಂದುಳಿದ ವರ್ಗದ ಒಬ್ಬರು ನಾಯಕರಾಗಿ ಆಗಿದ್ರೆ ಹಂಗೆ ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರಾಗಿದ್ರಿ. ನಿಮಗೆ ಹೆಚ್ಚಿನ ರೀತಿ ಹಿಂದುಳಿದ ವರ್ಗದ ಕಾಳಜಿ ಐತೆ ಅಂತ ನಮಗೆ ನಂಬಿಕೆ ಐತೆ. ಆ ನಂಬಿಕೆ ಇಟ್ಕೊಂಡು ತಮ್ಮಲ್ಲಿ ನಾವು ಪ್ರಾರ್ಥಿಸ್ತಾ ಇರೋದು ಇಷ್ಟೇ. ನಮ್ಮ ನಾರಾಯಣಗುರು ನಿಗಮ ಮಂಡಳಿಗೆ ಹಣ ಬಿಡುಗಡೆ ಮಾಡಿಕೊಡ್ಬೇಕಂತ ಕಳಕಳಿಯಿಂದ ಮನವಿ ಮಾಡ್ತೇವೆ.